ಕೆಂಗೂರು ಅಣ್ಣ ಅಧ್ಯಕ್ಷರಾಗಿರ್ಬೋದು, ವಿಜಯ ಬೇವಿನವರಾಗಿರ್ಬೋದು, ಕಂಡಕ್ಟರ್ ಸಾಹೇಬರಾಗಿರ್ಬೋದು, ಇಲ್ಲಿ ನೆರೆದಂತ ಎಲ್ಲ ತಾಯಂದಿರು ಮತ್ತು ಅಕ್ಕ ತಂಗಿಯಂದಿರಿಗೂ ತುಂಬಾ ಧನ್ಯವಾದಗಳನ್ನು ಹೇಳ ಬಯಸ್ತೀನಿ ಈ ಸಂಜೆ ಸಮಯದಲ್ಲಿ. ಯಾಕಂದ್ರೆ ಎಲ್ಲ ಅಧಿಕಾರಿಗಳು ಗ್ಯಾರಂಟಿ ಬಗ್ಗೆ ಹೇಳ್ತಾ ಇದಾರೆ, ಯೋಜನೆಗಳ ಬಗ್ಗೆ ಎಲ್ಲ ಅಧಿಕಾರಿಗಳು ಹೇಳ್ತಾರೆ. ನಾನು ಕಾಂಗ್ರೆಸ್ ಯುವ ಮುಖಂಡರಾಗಿ ನಮ್ಮ ಸಮಾಜದ ಅಂಕು ಡೊಂಕುಗಳನ್ನು ತಿರ್ತಕ್ಕಂತ ಅನೇಕ ದಾಸರ ಸ್ವಲ್ಪ ಮೆಲ್ಕಾಕ್ಬೇಕಾಗುತ್ತದೆ. ಯಾಕಂದ್ರೆ ನಾವು ಹಳ್ಳಿಗಾಡಿನ ಪ್ರದೇಶದಲ್ಲಿ ಇರ್ತಕ್ಕಂಥ ಜನರು ನಾವು ಈಗ ಮೌಢ್ಯತೆಯಿಂದ ಹೊರಗೆ ಬರಬೇಕಾಗಿದೆ. ನಮ್ಮ ಸಿದ್ದರಾಮಯ್ಯ ಸಾಹೇಬ್ರು ಅದೇ ಹೇಳ್ತಾರೆ, ಮೌಢ್ಯತೆಯನ್ನು ತರದು ನೀವು ಹೊರಗೆ ಬನ್ನಿ. ಯಾಕಂದ್ರೆ ದೇವರು ದಿಂಡ್ರುಗಳ ಮರೆವಾಗಿ ನಾವೇನಾಗಿದ್ವಿ, ನಾವು ಬಸಿಳಿದೋಗ್ಬಿಟ್ಟಿದ್ವಿ. ಯಾಕಂದ್ರೆ ಹಿಂದುಳಿದ್ವಿ. ಸ್ವಲ್ಪ ದೇವರಿಗೆ ಆದ್ಯತೆ ಕೊಡ್ರೆ ಬೇಡ ಅಂತ ಇಲ್ಲ. ದೇವರನ್ನ ಹೊರಗಡೆ ಬಿಟ್ಟು ನಾವು ಹೊರಗಡೆ ಬಂದಂತ ಸಂದರ್ಭದಲ್ಲಿ ಮಕ್ಕಳಿಗೆ ಶಿಕ್ಷಣ ಕೊಡೋದಾಗಿರ್ಬೋದು, ಶಿಕ್ಷಣ ಕೊಡೋದ್ರ ಜೊತೆಗೆ ಮಕ್ಕಳನ್ನ ಶಾಲೆಗೆ ಕಳಿಸಿದ್ರು. ದಯವಿಟ್ಟು ಎಲ್ಲ ತಾಯಿಯಂದರು ಮತ್ತು ಎಲ್ಲ ಅಣ್ಣ ತಮ್ಮಂದಿರಿಗೆ ಹೇಳೋದು ಒಂದೇ ಮಾತು, ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸುವುದರಿಂದ ನಾವು ಸಮಾಜವನ್ನು ಉದ್ಧಾರ ಮಾಡಿದಂತಾಗ್ತದೆ. ಅದೇ ರೀತಿಯಾಗಿ ನಮ್ಮ ಸತ್ಯ ಮೇಡಮ್ ಅವರ ಡಿಪಾರ್ಟ್ಮೆಂಟ್ ಬರ್ತದೆ, ಬಾಲ್ಯ ವಿವಾಹ ಕಾಯ್ದೆಯನ್ನು ತಡೆಗಟ್ರಿ. ಅನೇಕ ಕೇಸ್ಗಳು ನಮ್ಮ ಸುರಪುರ ತಾಲೂಕಿನಲ್ಲಿ ಒಂದು 50-60 ಕೇಸ್ಗಳು ಅವ ನನಗನ್ಸ ಅಂತ ಕೇಸ್ಗಳು, ಬಾಲ್ಯ ವಿವಾಹ ಕಾಯ್ದೆಗಳು ಅಂತ ಕೇಸ್ಗಳು ಅವ. ಅಂತವ್ಗಳಿಂದ ನಾವು ಹೊರಬರಬೇಕು. ಚಿಕ್ಕ ವಯಸ್ಸಲ್ಲೇ ಮಕ್ಕಳಿಗೆ ಮದುವೆ ಮಾಡ್ತೀವಿ, ಹೆರಿಗೆನೂ ಸಹ ಸರಿಯಾಗಲ್ಲ, ಅವ್ರಿಗೆ ಪ್ರೆಗ್ನೆಂಟ್, ಅವರಿಗೆ ಬುದ್ಧಿನೇ ಸಹ ಬೆಳೆದಿರಲ್ಲ. ಅಂತದನ್ನ ನಾವು ಮನ್ಕೊಂಡು ಎಲ್ಲಾ ಇಲಾಖೆ ತೊಂದರೆಗಳವ. ಎಲ್ಲ ತಾಯಿಯಂದರು ಸ್ವಲ್ಪ ನಾವು ಶಿಕ್ಷಣವಂತರಾಗಬೇಕು. ಸಮಾಜದ ಅಂಕುಡಂಕುಗಳು ತಿದ್ದುವುದರ ಮೂಲಕ ಈಗ ಮಳೆ ಬರ್ತಕ್ಕಂಥ ಸಮಯ, ನಮ್ಮ ಮನೆಯ ಸುತ್ತಮುತ್ತ ಆವರಣದಲ್ಲಿ ಆಗಿರ್ಬೋದು ಕೆಲವೊಂದು ಹುಳ ಹುಟ್ಟಿಗಳು ಬರ್ತವ. ಸ್ವಲ್ಪ ಸ್ವಚ್ಛತೆಯಾಗಿ ನಾವು ಸ್ವಚ್ಛತೆಯನ್ನು ಕಾಪಾಡಬೇಕಾಗಿ ಎಲ್ಲ ತಾಯಂದರಲ್ಲಿ ಮತ್ತು ಅಣ್ಣಂದರಲ್ಲಿ ಹೇಳಿಕೊಳ್ಳುತ್ತಾ, ಅದೇ ರೀತಿಯಾಗಿ 2 ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಈ ಪಂಚಾಯತಿ ಅಧಿಕಾರಿಗಳಿಗೂ ಎಲ್ಲ ಗುರು ಹಿರಿಯರು 2 ಮಾತುಗಳನ್ನು ಹೊಂದಿಸುತ್ತೇನೆ. ಜೈ 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 ಕನ್ನಡ.